ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. 7:30 ಆಗಿದೆ ಟೈಮು. ಹಾಗೆಯೇ ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಸೊ ತುಂಬ ದಿನದಿಂದ ಈ ಒಂದು ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಹೋಗೋದಕ್ಕಾಗ್ತಾ ಇರಲಿಲ್ಲ. ಸೊ ಫೈನಲಿ ಹೋಗ್ತಾ ಇದ್ದೀವಿ. ನಾನಂತೂ ಫಸ್ಟ್ ಟೈಮ್, ಹಾಗೆಯೇ ಜೀವನ್ ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಒಂದು ಏನಂತ ಅಂದರೆ, ಆ ದೇವಸ್ಥಾನ ನೋಡಬೇಕು ಅನ್ನೋ ತುಂಬ ದಿನದಿಂದ ಆಸೆ ಇತ್ತು. ಹಾಗೆಯೇ ಎಲ್ಲೋ ಒಂದು ಕಡೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ನನಗೆ ಅದೇ ಬರ್ತಾಯಿತ್ತು ನೋಟಿಫಿಕೇಷನ್ಸು. ಹಾಗಾಗಿ ಹೋಗೋಣ, ಫೈನಲಿ ಇವತ್ತು ಫಿಕ್ಸ್ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಇವತ್ತೇ ಹೊರಡ್ತಾ ಇದ್ದೀವಿ. ಮತ್ತು ಭಾನುವಾರ ಎಲ್ಲ ಹೋಗಬೇಕು ಅಂತಂದರೆ ಆಗಲ್ಲ, ಬಿಕಾಸ್ ನನ್ನ ಮಂತ್ಲಿ ಪೀರಿಯಡ್ಸ್ ಅದೆಲ್ಲ ಇದೆ. ಸೊ ಹಾಗಾಗಿ ಆಮೇಲೆ ಮತ್ತೆ ಆಗಲ್ಲ, ಮತ್ತು ಅಲ್ಲಿ ಕನ್ಸ್ಟ್ರಕ್ಷನ್ ಹತ್ರ ಕೆಲಸಗಳೆಲ್ಲ ಶುರು ಆದಮೇಲಂತೂ ಇದ್ದಿದ್ದು ಆಗಲ್ಲ. ಸೊ ಇವತ್ತೊಂದು ಸ್ವಲ್ಪ ಫ್ರೀ ಆಗಿದ್ವಿ ಅಲ್ಲ, ಹಾಗಾಗಿ ಇವತ್ತೇ ಹೊರಟ್ಬಿಡೋಣ ಅಂತ ಇವತ್ತು ಹೊರಟಿದ್ದೀವಿ. ಅಪ್ಪುನ ಕರ್ಕೊಂಡು ಹೋಗ್ತಲ್ಲ, ಅಪ್ಪುನ ಅಮ್ಮನ ಮನೆಯಲ್ಲಿ ಬಿಟ್ಟು ಹೋಗ್ತೀವಿ. ಮತ್ತು ಜೀವನ್ ನಾನು ಇಬ್ಬರೇ ಹೋಗ್ತಾ ಇರೋದು. ಬೈಕಲ್ಲಿ ಹೋಗ್ತಾರೋದ್ರಿಂದ ಅಪ್ಪನೂ ಕೂಡ ಕರ್ಕೊಂಡು ಹೋಗಬೇಕು ಅಂದರೆ ಆಗಲ್ಲ, ಒಂದು ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಜೀವನ್ ಇಬ್ಬರೇ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಹೋಗ್ತೀವಲ್ಲ ಯಾವಾಗಾದ್ರೂ, ಆವಾಗ 3 ಜನ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು. ಹಾಗೆಯೇ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ನಾನು ಅಲ್ಲಿ ಹೋದ್ಮೇಲೆ ಕಂಪ್ಲೀಟಾಗಿ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ ಅಂತ ಹೇಳ್ಬೋದು, ಇವತ್ತು ಅದೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಹಾಗೆಯೇ ಮನೆಯಲ್ಲಿ ಪೂಜೆ ಕೂಡ ಮಾಡಿದ್ದಾಯಿತು. ಎಲ್ಲಾದರೂ ಹೋಗೋವಾಗ ರೀತಿಯಾಗಿ ದೇವರಿಗೆ ಪೂಜೆ ಮಾಡಿಬಿಟ್ರೆ ಒಂಥರ ಸಮಾಧಾನ. ಸೊ ಚೆನ್ನಾಗಿ ಅನಿಸುತ್ತೆ ಪೂಜೆ ಎಲ್ಲ ಮಾಡಿ ಹೊರಟ್ರೆ. ಹಾಗೆಯೇ ಕಿಟಕಿ ಯಾವಾಗಲೂ ತೆಗಿತಾ, ದೊಡ್ಡ ಕಿಟಕಿನ ನನಗೆ ಈ ರೀತಿಯಾಗಿ ಬೆಳಗಿನ ಜಾವದ ಬಿಸಿಲು ಬಂದರೆ ಇಷ್ಟ. ಮನೆ ಒಳಗಡೆ ಎಷ್ಟು ಫ್ರೆಶ್ ಅಂತ ಅನಿಸುತ್ತೆ. ಆವಾಗ ಏನೋ ಮನೆಯೆಲ್ಲ ಫುಲ್ಲು ಪಾಸಿಟಿವ್ ಎನರ್ಜಿ ಥರ ಅನಿಸುತ್ತೆ ಈ ರೀತಿಯಾಗಿ ಬೆಳಗಿನ ಬಿಸಿಲು ಬಂದರೆ. ಸೊ ಈ ರೀತಿಯಾಗಿದೆ. ದೇವ್ರ ಪೂಜೆ ಎಲ್ಲ ಆಯಿತು, ಇನ್ನೇನು ಹೊರಡಬೇಕು. ಸೊ 7:30 ಆಗಿದೆ. ಆಗಲೇ ನಾವು 6 ಗಂಟೆಗೆ ಹೊರಟ್ಬಿಡೋಣ ಅಂತ ಇಬ್ಬರು ಮಾತಾಡ್ಕೊಂಡ್ವಿ. ಬಟ್ 6 ಗಂಟೆಗೆ ಏನು ಮಾಡಿದ್ರೂ ಹೊರಡೋದಕ್ಕಾಗಲ್ಲ. ಎಲ್ಲಾದ್ರೂ ಹಿಂಗೆ ಅಂದ್ಕೊಳ್ತಿರ್ತೀವಿ, 6 ಗಂಟೆಗೆ ಹೊರಟ್ಬಿಡೋಣ, ಬೆಳಗ್ಗೆ ಬೇಗ ಹೊರಟ್ಬಿಡೋಣ, ಸ್ವಲ್ಪ ಬೇಗನೆ ಅಲ್ಲಿ ರೀಚ್ ಆಗ್ತೀವಿ ಅಂತ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಅಂದ್ರೂ ಒಂದು 50 ಕಿಲೋಮೀಟರ್ಸ್ ಆಗ್ಬೋದೇನೋ. ನಾವು 150 or 160 ಆಗ್ಬೋದೇನೋ. ಬಟ್ ಹೊರಡೋ ಅಷ್ಟೊತ್ತಿಗೆ, ಮೀನ್ಸ್ ಅಲ್ಲಿ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ನಾನು ಅಂದ್ಕೊಂಡಿರೋದು ಒಂದು 10 ಗಂಟೆ 10:30 ಆಗುತ್ತೆ ಅಂತ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಹಾಗೆಯೇ ನಾನು ಸಿಂಪಲಾಗಿ ಈ ರೀತಿಯಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಜನ ಕೇಳ್ತಾಯಿದ್ರಿ, ನೀವು ಯಾವ ರೀತಿ ಮೇಕಪ್ ಮಾಡ್ತೀರಾ ಸಿಂಪಲಾಗಿ, ಅದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ನಾನು ನೆಕ್ಸ್ಟು ಕಮಿಂಗ್ ವ್ಲಾಗ್ಸಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಇವತ್ತು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಗೋಗ್ಬಿಟ್ಟಿದೆ. 6 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡು 7:30 ಆಗಿದೆ. ಹಾಗಾಗಿ ಇವತ್ತೇನು ವಿಡಿಯೋ ಎಲ್ಲ ಮಾಡಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ. ಅಪ್ಪನ ಅಮ್ಮನ ಮನೆಯಲ್ಲಿ ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ. ಸೊ ಪೂಜೆ ಸಾಮಾನೆಲ್ಲ ಏನು ಇಲ್ಲೇ ತೊಗೊಳ್ತಾ ಇಲ್ಲ ನಾನು, ಅಲ್ಲೇ ದೇವಸ್ಥಾನದ ಹತ್ರನೇ ಸಿಗುತ್ತೆ ಅಲ್ವಾ. ಸೊ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಮತ್ತು ಇಲ್ಲಿಂದ ಎಲ್ಲ ಎತ್ಕೊಂಡು ಹೋಗಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಗೊಂಡು ದೇವ್ರ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಸೊ ತುಂಬ ಜನ ಗೆಸ್ ಮಾಡ್ತಾಯಿದ್ರಿ ಅಲ್ಲ, ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಕಮೆಂಟ್ ಸೆಕ್ಷನಲ್ಲಿ ನೀವು ವಿಡಿಯೋ ನೋಡೋದಕ್ಕೂ ಮುಂಚೆ ಗೆಸ್ ಮಾಡಿದ್ರಾ ಅಂತ ಅಂದ್ಬಿಟ್ಟು ತಿಳಿಸಿ, ಓಕೆನಾ? ಸೊ ಬನ್ನಿ ಇವಾಗ ಹೋಗೋಣ. ಸೊ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಪೂಜೆ ಮಾಡಿ ಆಮೇಲೆ ಹೊರಡೋದು ಇದೆಯಲ್ಲ, ಅದೊಂಥರ ಖುಷಿ ಅಂತ ಹೇಳ್ಬೋದು. ಸೊ ನಾವು ಎಲ್ಲಾದರೂ ಹೊರಗಡೆ ಹೋಗುವಾಗ ಯೂಶ್ವಲಾಗಿ ಪೂಜೆ ಮಾಡಿಬಿಟ್ಟು ಹೋಗ್ತೀವಿ ಮನೆಯಲ್ಲಿ. ಮನೆ ಬಿಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 7:45 ಆಗಿತ್ತು. ಅಪ್ಪನ ಅಮ್ಮನ ಮನೆಯಲ್ಲಿ ಬಿಟ್ಟು ಆಮೇಲೆ ನಾವು ಕೂಡ ಹೊರಡ್ತಾ ಇದ್ದೀವಿ. ಹೀಗೆ ಗಾಡಿನಲ್ಲಿ ಹೋಗೋವಾಗ ನಾನು ಜೀವನ್ ಹಿಂಗೆ ಮಾತಾಡ್ಕೊಂಡ್ವಿ. ಏನಂತ ಅಂದರೆ, ನಾವು ಎಲ್ಲೂ ಕೂಡ ಗಾಡಿ ಸ್ಟಾಪ್ ಮಾಡೋದು ಬೇಡ, ಡೈರೆಕ್ಟಾಗಿ ಹೋಗಿ ದೇವಸ್ಥಾನದ ಹತ್ರನೇ ಗಾಡಿ ಸ್ಟಾಪ್ ಮಾಡೋಣ. ಬಿಕಾಸ್ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಹೋದರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ಟೈಮಿಂಗ್ಸ್ ಕೂಡ ನಮಗೆ ಗೊತ್ತಿರಲಿಲ್ಲ ಎಷ್ಟೊತ್ತಿಗೆ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ಅಂತಲ್ಲ. ಬಟ್ ಏನಂತ ಅಂದರೆ, ಹೊರಟ್ರೆ ಒಂದು ಸ್ವಲ್ಪ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಹೆಂಗೋ ಹಂಗೆ ಮಾಡಿ 7:30 7:45 ಆಗೋಯಿತು. ಆಮೇಲೆ ಮಧ್ಯದಲ್ಲಿ ಅಲ್ಲಿ ಹೊರಡೋವಾಗ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆ್ಯಕ್ಚುಲಾಗಿ ನಾವು ಗೂಗಲ್ ಮ್ಯಾಪ್ ರೂಟ್ನ ಫಾಲೋ ಮಾಡ್ತಾಯಿದ್ದು. ಅಲ್ಲಿಂದ ಒಂದು 10 ಕಿಲೋಮೀಟರ್ ಏನೋ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಒಂದು ಅಡ್ಡದಾರಿಗೆ ಹೋದ್ವಿ. ಬಟ್ ಅಲ್ಲಿ ಅಂತೂ ಹೆಂಗಿದೆ ಅಂದರೆ ರೋಡು ಅಲ್ಲ, ಕಾಡು ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದಂಗೆ ಆಯಿತು. ಬಟ್ ಏನಂದರೆ 10 ಕಿಲೋಮೀಟ್ರ್ ಕಡಿಮೆ ಆಯಿತು ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಬಟ್ ಏನಾರು ಆ ಒಂದು ಜಾಗದಲ್ಲಿ ಗಾಡಿ ಪಂಚರ್ ಆಗೋದು ಈ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ರೆ ಅದು ಇದ್ದಿದ್ದು ಕಷ್ಟ ಅಂತ ಹೇಳ್ಬೋದು. ಅಲ್ಲೊಂದು ಸ್ವಲ್ಪ ನಮಗೆ ಟೆನ್ಷನ್ ಆಯಿತು. ಹೆಂಗಪ್ಪ ಏನಪ್ಪ ಈ ಥರ ರೋಡಲ್ಲಿ ಬಂದುಬಿಟ್ಟಿದ್ದೀವಿ, ಮತ್ತು ವಾಪಸ್ ಹೋಗೋಕ್ಕೂ ಆಗೋಲ್ಲ. ಬಿಕಾಸ್ ಅಲ್ಲಿಂದ
ಅರ್ಧ ದಾರಿ ಮಿಡ್ಡಲ್ಲಿದ್ದೀವಿ ಅಂತ ಹೇಳ್ಬೋದು. ಒಂದು 5 ಕಿಲೋಮೀಟರ್ ಮುಂದೆ ಬಂದುಬಿಟ್ಟಿದ್ವಿ. ಸೊ ಈ ರೀತಿ ಎಲ್ಲ ಯೋಚನೆ ಮಾಡ್ಕೊಂಡು ಮತ್ತೆ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಷ್ಟೇ. ಬಿಟ್ಟರೆ ನಾವು ಇನ್ನೆಲ್ಲೂ ಕೂಡ ಗಾಡಿ ನಿಲ್ಲಿಸೇ ಇಲ್ಲ. ಅಂದರೆ ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸ್ತಾನೇ ಇದ್ರು ಜೀವನ. ಸೊ ಈ ರೀತಿಯಾಗಿ ಆಯಿತು. ಹೇಗೋ ಹಾಗೆ ಹಿಂಗೆ ಮಾಡಿ ನಾವು ದೇವಸ್ಥಾನ ರೀಚ್ ಆಗೋ ಹೊತ್ತಿಗೆ ಟೈಮ್ ಆಲ್ರೆಡಿ ಒಂದು 10:30 11 ಗಂಟೆ ಹಂಗೆ ಆಗಿತ್ತು. ಆಲ್ಮೋಸ್ಟ್ ಒಂದು 2.5 ಅವರ್ಸ್ ಜರ್ನಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾನು ಜೀವನ್ ಹೀಗೆ ಮಾತಾಡಿಕೊಂಡು ಗಾಡಿ ಓಡಿಸ್ಕೊಂಡು ಹೋದ್ವಿ. ನಾವು ಇಲ್ಲಿ ಹೋಗ್ತಾ ಇರೋದು ಬಂದುಬಿಟ್ಟು ಕುಣಿಗಲ್ ಮೇಲಿಂದ ಹೋಗ್ತಾ ಇರೋದು. ಕುಣಿಗಲ್ ಮೇಲಿಂದ ಹೋದರೆ ನಮಗೊಂದು ಸ್ವಲ್ಪ ಹತ್ರ ಆಗುತ್ತೆ. ಹಾಗೆಯೇ ನೀವು ಮಂಡ್ಯ ಕಡೆಯಿಂದನೂ ಕೂಡ ಹೋಗ್ಬೋದು. ಸೊ ನಾವು ಈ ಕಡೆ ಕುಣಿಗಲ್ ಕಡೆಯಿಂದ ಹೋಗ್ತಾ ಇರೋದ್ರಿಂದ ನಮಗೂ ಕೂಡ ಒಂದು ಸ್ವಲ್ಪ ಹತ್ರ ಅಂತಲೇ ಅನ್ನಿಸ್ತು. ಮತ್ತು ಇನ್ನೊಂದು ಏನು ಅಂತಂದರೆ ಅವತ್ತು ವೆದರ್ ಕೂಡ ತುಂಬ ಜಾಸ್ತಿ ಏನು ಬಿಸಿಲಿರಲಿಲ್ಲ. ತುಂಬಾ ಒಂಥರ ಕ್ಲೌಡಿ ವೆದರ್, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಮಗೇನು ಅಷ್ಟೊಂದು ಟ್ರಾವೆಲ್ ಮಾಡ್ತಾಯಿದ್ವಿ ಅಂತಲೇ ಅನ್ನಿಸ್ಲಿಲ್ಲ. ಒಂಥರ ಆರಾಮಾಗಿತ್ತು ದೇವಸ್ಥಾನಕ್ಕೆ ಹೋಗೋವರೆಗೂ. ಸೊ ಯಾವಾಗ ನಾನು ದೇವಸ್ಥಾನ ನೋಡ್ತೀನಿ ಅನ್ನೋ ಥರನೇ ನನಗೆ ಫೀಲ್ ಆಗ್ತಾಯಿತ್ತು. ಅಂದರೆ ಅದೊಂಥರ ಆಸೆ ಅಂತೂ ಇದ್ದೇ ಇರುತ್ತೆ ಅಲ್ವಾ, ಹೋಗಬೇಕು, ನೋಡಬೇಕು, ಆ ದೇವರಲ್ಲಿ ನಮ್ಮ ಬೇಡಿಕೆನ ಬೇಡ್ಕೊಂಡು ಬರಬೇಕು ಅನ್ನೋ ಥರ ಎಲ್ಲ. ಸೊ ನೀವು ಕೂಡ ಈ ಒಂದು ದೇವಸ್ಥಾನಕ್ಕೆ ಹೋಗಿ. ಸೊ ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ, ನಾವು ಏನಾದರೂ ಮನೆ ಕಟ್ಟಿಸ್ಬೇಕು ಅಥವಾ ಸೈಟ್ ಪರ್ಚೇಸ್ ಮಾಡಬೇಕು ಅಥವಾ ಏನೇ ಇರ್ಬೋದು ನಿಮ್ಮ ಕೋರಿಕೆ, ನೀವು ಈ ದೇವರಲ್ಲಿ ಬೇಡ್ಕೊಳ್ಬೋದು. ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ಹಾಗೆಯೇ ನಾನು ಕೂಡ ಈ ಒಂದು ದೇವರನ್ನ ನಂಬ್ತೀನಿ. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ಬಟ್ ನಾನು ಈ ದೇವರಲ್ಲಿ ಬೇಡ್ಕೊಳ್ತಾ ಇರೋದು ಬಂದು ತುಂಬ ವರ್ಷಗಳಿಂದ ಅಂತಲೇ ಹೇಳ್ಬೋದು. ನನಗೆ ಫಸ್ಟು ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಿದ್ದು ನಮ್ಮ ಚಿಕ್ಕಮ್ಮ. ಸೊ ಅವ್ರು ಹೇಳಿದ ಮೇಲೆ ಅಂತೂ ನಾನು ನಿಜವಾಗ್ಲೂ ಆವಾಗಿಂದನೂ ಬೇಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ಅಂತಲೇ ಹೇಳ್ಬೋದು. ಅವ್ರು ಹೇಳಿದ ಮೇಲೇ ನನಗೆ ಗೊತ್ತಾಗಿದ್ದು ಆ್ಯಕ್ಚುಲಾಗಿ. ಆಮೇಲಿಂದನೇ ನಾನು ಯೂಟ್ಯೂಬ್ ವಿಡಿಯೋಸು ಅದೆಲ್ಲನೂ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಒಂದು 3-4 ಇಯರ್ಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ನನಗೆ ಈ ಒಂದು ದೇವಸ್ಥಾನದ ಬಗ್ಗೆ ಗೊತ್ತಾಗಿ ಆವಾಗಿಂದನೂ ಕೂಡ ನಾನು ಈ ಒಂದು ದೇವಸ್ಥಾನಕ್ಕೆ ಬರಬೇಕು ಅಂತ ಆಸೆ ಪಡ್ತಾಯಿದ್ದೆ. ಫೈನಲಿ ಇವತ್ತು ಬಂದಿದ್ದೀನಿ. ಒಂಥರ ಖುಷಿ ಇದೆ. ಹಾಗೆಯೇ ಇನ್ನೂ ಈ ದೇವಸ್ಥಾನ ಕನ್ಸ್ಟ್ರಕ್ಷನಲ್ಲಿ ಇದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಮ್ಮ ಚಿಕ್ಕಮ್ಮ ಅವರು ಬಂದಾಗ ಇನ್ನೂ ಇಷ್ಟು ದೇವಸ್ಥಾನ ಕಟ್ಟಿರಲಿಲ್ವಂತೆ, ಇನ್ನೂ ಚಿಕ್ಕದಾಗಿತ್ತು. ಹಾಗೆಯೇ ಇವಾಗ ನಾವು ಬಂದಾಗ ಇಷ್ಟು ಚೆನ್ನಾಗಿ ಆಗಿದೆ. ಇನ್ನೂ ನೆಕ್ಸ್ಟ್ ವರ್ಷ ಬರೋ ಅಷ್ಟೊತ್ತಿಗೆ ಇನ್ನೂ ಚೆನ್ನಾಗಿ ಎಲ್ಲ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ, ನೋಡೋಣ. ಸೊ ಇವಾಗ ದೇವಸ್ಥಾನದ ಹತ್ರ ಬಂದಮೇಲೆ ಪೂಜೆ ಸಾಮಾನೆಲ್ಲ ತೊಗೊಂಡು ಆಮೇಲೆ ಅಲ್ಲಿ ಪುರೋಹಿತರು ಹೇಳಿದಾಗೆ ನಾವು 3 ಇಡಿ ಮಣ್ಣನ್ನು ತೊಗೊಳ್ಬೇಕಾಗತ್ತೆ. ಅವರೇ ಪ್ಲಾಸ್ಟಿಕ್ ಕವರ್ನ ಕೊಡ್ತಾರೆ. ಸೊ ಇವಾಗ ದೇವರ ಬಲಭಾಗಕ್ಕೆ ಮಣ್ಣ ರಾಶಿ ಹಾಕಿರ್ತಾರೆ. ಸೊ ಅಲ್ಲಿ ನಾವು 3 ಇಡಿ ಮಣ್ಣನ್ನು ತೊಗೋಬೇಕು. ಹಾಗೆಯೇ ಪೂಜೆ ಸಾಮಾನು ತೊಗೊಂಡಿರೋ ಹತ್ರನೇ ನಾವು 2 ಇಟ್ಕೆನ ತೊಗೊಂಡ್ವಿ. ಸೊ ಪೂಜೆ ಮಾಡಿಬಿಟ್ಟು ಅವರು ಇಟ್ಕೆನ ನಮಗೆ ಕೊಡ್ತಾರೆ. ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀವಲ್ವ, ಆ ಒಂದು ಇಟ್ಕೆನ ನಾವು ಮನೆ ಅಂಗಳಕ್ಕೆ ಸೇರಿಸ್ಕೊಳ್ಬೋದು. ಸೊ ಈ ರೀತಿಯಾಗಿರುತ್ತೆ. ಸೊ ಇವಾಗ ನಾನು ಕೂಡ ದೇವರ ಮಣ್ಣನ್ನು ತೊಗೊಳ್ತಾ ಇದ್ದೀನಿ. 3 ಇಡಿ ಮಣ್ಣು. ನಾನು ಕೂಡ 3 ಇಡಿ ಮಣ್ಣು ತೊಗೊಂಡೆ. ಜೀವನ್ ಕೂಡ 3 ಇಡಿ ಮಣ್ಣನ್ನು ತೊಗೊಂಡ್ರು. ಸೊ ನಂಬಿಕೆ ಅನ್ನೋದು ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಹಾಗೆಯೇ ನನಗೂ ಕೂಡ ಒಂದು ನಂಬಿಕೆ ಇದೆ, ಎಲ್ಲನೂ ಕೂಡ ಒಳ್ಳೇದು ಮಾಡುತ್ತೆ ದೇವರು ಅಂತ. ಯಾಕಂದರೆ ನಾವು ಯಾರನ್ನೂ ಕೂಡ ತುಳಿದು ಏನು ಬೆಳೆದು ಬಂದಿರೋದಲ್ಲ. ಕಷ್ಟಪಟ್ಟು ನಾವು ದುಡಿದು ನಮ್ಮ ಒಂದು ಪ್ರಾಪರ್ಟಿ ಅಂತ ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ದೇವರ ಆಶೀರ್ವಾದ ಕೂಡ ಇರುತ್ತೆ. ಹಾಗೆಯೇ ನಮ್ಮ ಒಂದು ಶ್ರಮ ಕೂಡ ಇರಬೇಕು. ಎಲ್ಲನೂ ಕೂಡ ದೇವರಲ್ಲಿ ಬೇಡ್ಕೊಂಡ್ಬಿಟ್ಟು ದೇವರೇ ಕೊಡಲಿ ನಮಗೆ ಅನ್ನೋದಕ್ಕೆ ನಿಜವಾಗ್ಲೂ ಆಗೋದಿಲ್ಲ. ನಮ್ಮಲ್ಲಿ ಒಂದು ಶ್ರಮ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಆಗೇ ಆಗುತ್ತೆ. ನಾವು ನಮ್ಮ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕಾಗಿರ್ಬೋದು ಅಥವಾ ಏನೋ ಒಂದು ನಾವು ದುಡಿತಾ ಇದ್ದೀವಿ ಅದನ್ನು ಸಂಪಾದನೆ ಮಾಡಬೇಕು ಅಂತ ಆಗಿರ್ಬೋದು, ಅದಕ್ಕೆ ನಮ್ಮ ಶ್ರಮ ಇಲ್ಲದಂತೆ ಯಾವುದು ಕೂಡ ತಾನಾಗಿ ತಾನೇ ಬಂದ್ಬಿಡಲ್ಲ. ಸೊ ನಮ್ಮ ಶ್ರಮ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ದೇವರ ಆಶೀರ್ವಾದ ಇದ್ದರೆ ಎಲ್ಲನೂ ಕೂಡ ಸಾಧ್ಯವಾಗುತ್ತೆ. ಹಾಗೆಯೇ ಇವಾಗ ಹೊರಗಡೆನೇ ದೇವರ ಪೂಜೆ ಎಲ್ಲ ಆಯಿತು. ಅಂದರೆ ಒಳಗಡೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಬಿಡ್ತಾರೆ. ಹೊರಗಡೆ ಇಟ್ಕೆ ಏನು ತೊಗೊಂಡಿರ್ತೀವಿ ಅದನ್ನು ಕೂಡ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಒಂದು ಇಟ್ಕೆನ ನಾವು ದೇವಸ್ಥಾನಕ್ಕೆ ಕೊಡಬೇಕಾಗತ್ತೆ. ಹಾಗೆಯೇ ಇನ್ನೊಂದು ಇಟ್ಕೆನ ನಾವು ನಮ್ಮ ಮನೆ ಕನ್ಸ್ಟ್ರಕ್ಷನ್ಗೆ ತೊಗೊಂಡು ಬರಬೇಕಾಗತ್ತೆ. ಸೊ ಈ ರೀತಿಯಾಗಿರುತ್ತೆ. ಹಾಗೆಯೇ ಇವಾಗ ಪೂಜೆ ಎಲ್ಲ ಆದಮೇಲೆ ನಾವು ದೇವರ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ ಕೂಡ ಬಂದ್ವಿ. ಸೊ ಈ ಒಂದು ದೇವರ ವಿಗ್ರಹ ಬಂದ್ಬಿಟ್ಟು 18 ಅಡಿ ಉದ್ದ ಇದೆ. ಸಖತ್ತಾಗಿದೆ. ನನಗಂತೂ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಆ ಒಂದು ಲಕ್ಷ್ಮೀ ಕೆತ್ತನೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಇವಾಗ ನಾನು ಯಾವ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ. ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು. ಸೊ ಈ ಒಂದು ದೇವಸ್ಥಾನ ಇರೋದು ಬಂದುಬಿಟ್ಟು ಕಲ್ಲಳ್ಳಿನಲ್ಲಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಆ ದೇವರ ಆಶೀರ್ವಾದ ತೊಗೊಳ್ಳೋದಾಗಿರ್ಬೋದು, ಆ ದೇವ್ರ ದರ್ಶನ ಮಾಡೋದಾಗಿರ್ಬೋದು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹಾಗೆಯೇ ಅಲ್ಲಿ ಪ್ರಸಾದ ಕೂಡ ಇದೆ ಅಂತ ಹೇಳಿದ್ರು. ನಾವು ಕೂಡ ಬೆಳಗ್ಗೆ ಬೇಗನೆ ಹೊರಟಿದ್ರಿಂದ ನಾವು ಏನನ್ನೂ ಕೂಡ ತಿನ್ಕೊಂಡು ಬಂದಿರಲಿಲ್ಲ. ಡೈರೆಕ್ಟಾಗಿ ಇಲ್ಲಿ ಬಂದು ದೇವ್ರ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ದೇವ್ರ ಪ್ರಸಾದ ತಿಂದಿದ್ವಿ.
ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಪ್ರಸಾದ ಮಾತ್ರ. ಹಾಗೆಯೇ ಇವಾಗ ಒಂದು ಗ್ಲಾಸ್ ಕಬ್ಬಿನ ಜ್ಯೂಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕಬ್ಬಿನ ಜ್ಯೂಸ್ ತೊಗೊಂಡಿದ್ವಿ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇವಾಗ ದೇವಸ್ಥಾನ ಯಾವ ರೀತಿ ಇದೆ ಅಂತ ಕೂಡ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆಯೇ ತುಂಬ ಜನ ಬರ್ತಾರೆ ಅಂತ ಹೇಳ್ಬೋದು. ನಾವಂತೂ ವೀಕ್ ಡೇಸಲ್ಲಿ ಹೋಗಿದ್ದಿದ್ದು, ಬಟ್ ಅವತ್ತೇ ಎಷ್ಟು ಜನ ತುಂಬ ರಶ್ ಇದ್ದರು. ಹಾಗೆಯೇ ವೀಕೆಂಡ್ ಬಂದರೆ ಇನ್ನೂ ತುಂಬ ಜನ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ಪೂಜೆ ಎಲ್ಲ ಮಾಡಿಸ್ತೀರಾ ಅಂತ ಅಂದರೆ ನಿಮಗೆ 50 ರೂಪಾಯಿ ಟಿಕೆಟ್ ಇರುತ್ತೆ, ನೀವು ಅದನ್ನು ತೊಗೊಳ್ಬೇಕಾಗತ್ತೆ. ಅದಾದಮೇಲೆ ಪೂಜೆ ಮಾಡಿಕೊಡ್ತಾರೆ, ಅದು ದೇವರಿಗೆ ದಕ್ಷಿಣೆ ಅಂತ ಅಂದ್ಬಿಟ್ಟು ನೀವು 51 ರೂಪಾಯಿ 101 ರೂಪಾಯಿ ರೀತಿಯಾಗಿ ಇಟ್ಟು ದೇವ್ರ ಪೂಜೆನ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಇರುತ್ತೆ, ತುಂಬಾ ಚೆನ್ನಾಗಿ ಪೂಜೆ ಮಾಡಿ ಕೊಡ್ತಾರೆ. ಸೊ ನೀವು ಕೂಡ ಏನಾದರೂ ಮನೆ ಕಟ್ಟಿಸ್ಬೇಕು ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಒಂದು ದೇವಸ್ಥಾನಕ್ಕೆ ಬಂದು ಹೋಗಿ, ನಿಮಗೂ ಕೂಡ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ. ಸೊ ನಮಗೂ ಕೂಡ ಎಲ್ಲ ಒಳ್ಳೆಯದಾಗಲಿ ಅಂತ ನೀವು ಕೂಡ ವಿಶ್ ಮಾಡಿ. ಇಲ್ಲಿ ಏನಂದರೆ ಹೇಮಾವತಿ, ಕಾವೇರಿ, ಲಕ್ಷ್ಮಣ ತೀರ್ಥ 3 ನದಿ ನೀರು ಮತ್ತು ವರಾಸಮಿ ಸ್ಥಾಪನೆ ಆಗಿರ್ತಾವ. ಹಿಂದೆ ಗೌತಮ ಋಷಿ ಕಾಲದಲ್ಲಿ ಇದನ್ನು ಕೆತ್ತಿ ಸ್ಥಾಪನೆ ಮಾಡಿರೋದು. ಸಾಲುಗ್ರಾಮ ಶಿಲೆಕಲ್ಲು. ಏನಪ್ಪ ಅಂದರೆ ನಿಮ್ಮಂಥ ಭಕ್ತಾದಿಗಳು ಬರೋದು ಮನೆ ಕಟ್ಟಬೇಕು ಅಂದರೆ ಹಿಟ್ಟಿಗೆ, ಇಲ್ಲ ಒಂದು ಸೈಟ್ ತಗೋಬೇಕಾದ್ರೆ ಸೈಟ್ ಮಾರಬೇಕಾದ್ರೆ ಒಂದು ಬಿಸ್ನೆಸ್ಗೆ, ಒಂದು ಯಾವ್ದಾರ ಕೋರ್ಟು ಕಚೇರಿ ಕಿರ್ಕಿದ್ರೆ, ದುಡ್ಡು ಕಸು ಬರೋಂಥದ್ದಿದ್ರೆ, ನಿಮ್ಮ ಆರೋಗ್ಯ, ಲಗ್ನ, ಸಂತಾನ ಭಾಗ್ಯ, ಏನೇ ಸಮಸ್ಯೆಗಳಿದ್ರೆ ಭಗವಂತನ ಬಲಭಾಗದಲ್ಲಿ ಮುರಿಡಿ ಮಣ್ಣು, ಆ ಮಣ್ಣು ತಗೊಂಡು ಒಳಗಡೆ ಕೊಟ್ಟು ವರಸ್ವಾಮಿ ಹತ್ರ ಅರ್ಚನೆ ಮಾಡಿಸ್ಕೊಂಡು ಮನೆಗೆ ಹೋಗಿ ಬಿಳಿ ಬಟ್ಟೆ ತೊಳೆದು ಅರ್ಚನೆ ಮಾಡಿ ಅದನ್ನು ಅರ್ಕೆ ಕಟ್ಟಿಡೋದು. ಅದು ಅರ್ಕೆ ಕಟ್ಟಿಟ್ಟಿದ್ದ ನಿಮಗೆ ಕಾರ್ಯ ಕೆಲಸ ಎಲ್ಲ ಒಳ್ಳೇದಾದ್ಮೇಲೆ ಮನೆ ಮುಂದೆ ತುಳಸಿಗಡ್ಡೆಗೆ ಹಾಕಿ ಬಂದು ಭಗವಂತ ನಿಮ್ಗೆ ಏನೈತೆ ಅರ್ಕೆ ಸಲ್ಬಿಟ್ಟು ಪೂಜೆ ಮಾಡ್ಸ್ಕೊಂಡು ಹೋಗೋದಲ್ಲ. ಇದು ಎಲ್ಲ ಸಮಸ್ಯೆಗೂ ಮಣ್ಣೆ ಪರಿಹಾರ. ಭೂವಾರ ಸಮಿತಕ್ಕೆ ಬಂದು ನೀವು ಏನೇ ಕೇಳ್ಕೊಂಡ್ರು ಭಗವಂತ ಅನುಗ್ರಹ ಮಾಡ್ಕೊಳ್ತಾನೆ, ಒಳ್ಳೇದು. ಸೊ ದೇವ್ರ ಪೂಜೆ, ದೇವ್ರ ದರ್ಶನ, ಹಾಗೆಯೇ ಪ್ರಸಾದ ತೊಗೊಂಡು ನಾವು ಕೂಡ ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 2 ಗಂಟೆ ಹಾಗಾಗಿತ್ತು. ತುಂಬಾ ಚೆನ್ನಾಗಿತ್ತು, ತುಂಬ ಜಾಸ್ತಿನೇ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಹೊರಡೋವಾಗ ಒಂದು ಸ್ವಲ್ಪ ಮೋಡ ಥರನೇ ಇತ್ತು, ನಾವು ಮಳೆ ಬಂದುಬಿಡುತ್ತೆ ಅಂತಲೇ ಅಂದ್ಕೊತಾ ಇದ್ವಿ, ಬಟ್ ಎಲ್ಲೂ ಕೂಡ ಮಳೆ ಬಂದಿರಲಿಲ್ಲ. ಆರಾಮಾಗೇ ನಮ್ಮ ಜರ್ನಿ ಆಯಿತು ಅಂತ ಹೇಳ್ಬೋದು. ಸೊ ನಾವು ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂದು 4:15 ಹಾಗಾಗಿತ್ತು. ಒಂದು ಸ್ವಲ್ಪ ನಾವು ಅಲ್ಲಲ್ಲಿ ನಿಲ್ಲಿಸ್ಕೊಂಡೇ ಬಂದ್ವಿ ಬರೋವಾಗ, ಬಟ್ ಹೋಗೋವಾಗ ಮಾತ್ರ ನಾವು ಎಲ್ಲೂ ಕೂಡ ಸ್ಟಾಪ್ ಮಾಡಲಿಲ್ಲ. ಸೊ ಈ ರೀತಿಯಾಗಿ ಇತ್ತು ಅಂತ ಹೇಳ್ಬೋದು ನಮ್ಮ ಜರ್ನಿ. ನೀವು ಕೂಡ ಏನಾದರೂ ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ನೀವು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಒಂದಿನ ಒಂದು ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬಂದ್ವಿ ಅಂತ ಕೂಡ ಆಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ, ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ದೇವ್ರ ದರ್ಶನ ಮಾಡಿಕೊಂಡು ಮನೆ ಹತ್ರ ಬಂದಮೇಲೆ ಇಲ್ಲಿ ಮನೆ ಹತ್ರ ಕೂಡ ಒಂದು ಸ್ವಲ್ಪ ಕೆಲಸ ನಡೀತಾ ಇತ್ತು. ಒಂದು ಸ್ವಲ್ಪ ಗೋಡೌನ್ ಎಲ್ಲ ತೆಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಯಾಕಂತಂದರೆ ಇವಾಗ ಮೆಟೀರಿಯಲ್ ಹಾಕ್ಸ್ಕೊಳ್ಳೋಕ್ಕೆಲ್ಲ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಇಲ್ಲಿ ಗೋಡೌನ್ ತೆಗೆಸ್ಬಿಟ್ರೆ ಮೆಟೀರಿಯಲ್ ಎಲ್ಲ ಮಾಮೂಲಿ ಗ್ರೌಂಡ್ ಫ್ಲೋರಲ್ಲೇ ಇಟ್ಕೊಳ್ಬೋದು ಅಂತ ಅಂದ್ಕೊಂಡು ಇದನ್ನು ತೆಗೆಸ್ತಾ ಇದ್ದೀವಿ. ಸೊ ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಇಲ್ಲಿ ಸೈಟ್ ಹತ್ರ ಬಂದ್ವಿ. ಹಾಗೆಯೇ ಇವಾಗ ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಇಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಬಿಕಾಸ್ ಕಂಬಿ ರೈಸ್ ಮಾಡ್ಕೊಳ್ಳೋದಕ್ಕೆ ಅಂತ ಎಲ್ಲ ಬಂದಿದ್ದರು. ಹಾಗಾಗಿ ನಾವು ಕೂಡ ಬೆಳಗ್ಗೆನೇ ಇಲ್ಲಿ ಸೈಟ್ ಹತ್ರ ಬಂದ್ವಿ. ಆನೆ ಟೋಪಿ ಹಾಕೊಂಡು ಬಂದ್ಬಿಟ್ಟು ಅವನು ಆನೆನದು. ಸೊ ತುಂಬ ಜನ ವ್ಯೂವರ್ಸ್ ಕೇಳ್ತಾಯಿದ್ರಿ, ಯಾಕೆ ನೀವು ವ್ಲಾಗ್ ಹಾಕ್ತಾಯಿಲ್ವಲ್ಲ ಈ ನಡುವೆ, ಯಾಕೆ ಇಷ್ಟು ದಿನ ಗ್ಯಾಪ್ ತೊಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಪರ್ಪಸ್ಫುಲಿ ನಾನು ಯಾವುದೇ ಒಂದು ಗ್ಯಾಪ್ನ ತೊಗೊಂಡಿಲ್ಲ ಅಂತ ಹೇಳ್ಬೋದು. ನಿಜವಾಗ್ಲೂ ನಾನು ವ್ಲಾಗ್ ಹಾಕಬೇಕು ಅಂತಲೇ ಅಂದ್ಕೊಳ್ತೀನಿ, ಬಟ್ ಅದು ನನಗೆ ಆಗ್ತಾನೇ ಇಲ್ಲ. ರೆಕಾರ್ಡ್ ಮಾಡ್ಕೊಳ್ಳೋದು ಅಷ್ಟೇ, ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ತೀನಿ, ಮತ್ತು ಇನ್ನೇನು ವ್ಲಾಗ್ ಮಾಡೋದು ಬಿಡು ಅಂತ ಸುಮ್ಮನೆ ಆಗೋಗ್ಬಿಡ್ತೀನಿ. ಒಂದು ಸ್ವಲ್ಪ ನನ್ನ ಒಂದು ಬೇಜವಾಬ್ದಾರಿ ಅಂತಲೇ ಹೇಳ್ಬೋದು. ನನಗೆ ಅಷ್ಟು ವ್ಲಾಗ್ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಈಗ ಸದ್ಯಕ್ಕೆ. ಆಮೇಲೆ ಮುಂದೆ ಮಾಡೋಣ ಬಿಡು ಅಂತಲೇ ನಾನು ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಒಂದು ತಿಂಗಳಿಂದ ಅಂತ ಅಂದ್ಕೊಳ್ತೀನಿ ನನಗೆ ವ್ಲಾಗ್ ಮಾಡೋಕ್ಕೆ ಅಷ್ಟೊಂದು ಸಾಧ್ಯನೇ ಆಗ್ತಾಯಿಲ್ಲ. ಸೊ ಯಾವಾಗ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗತ್ತೆ ಆವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗ ಇಲ್ಲಿ ಸೈಟ್ ಹತ್ರ ಬಂದ್ವಲ್ಲ, ಹಾಗೆಯೇ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡೋದಕ್ಕೆ ಎಲ್ಲ ಹೇಳಿದ್ದೆ. ಇಲ್ಲಿ ಸ್ಟೆಪ್ಸ್ ಹತ್ರ ಆಗಿರ್ಬೋದು, ಆಮೇಲೆ ಮೇಲೆಲ್ಲ ಆಗಿರ್ಬೋದು, ಒಂದು ಸ್ವಲ್ಪ ಕ್ಲೀನಾಗಿದ್ದರೆ ಸೈಟ್ ಕೂಡ ಆವಾಗ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಧೂಳಾಗಿದ್ರೂ ಕೂಡ ಅವ್ರು ಕೆಲಸ ಮಾಡೋರಿಗೂ ಕೂಡ ಕಷ್ಟ ಆಗುತ್ತೆ. ಸೊ ಇಲ್ಲಿ ಕಂಬಿ ರೈಸ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದರು, ಹಾಗೆಯೇ ಅವ್ರ ಹತ್ರ ಕೂಡ ಮಾತಾಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಸೊ ಈ ರೀತಿಯಾಗಿರುತ್ತೆ ನನ್ನ ರೂಟೀನು. ಸೊ ಫ್ರೆಂಡ್ಸ್, ನೆನ್ನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ದೇವಸ್ಥಾನದಿಂದ ಬಂದಮೇಲೆ ಇಲ್ಲಿ ಸೈಟ್ ಹತ್ರ ಬರಬೇಕಾಗಿತ್ತು, ಬಿಕಾಸ್ ಇಲ್ಲಿ ಕಂಬಿ ಎಲ್ಲ ರೈಸ್ ಮಾಡ್ಕೊಳ್ತಾಯಿದ್ರು. ಹಾಗಾಗಿ ಇಲ್ಲಿ ಬಂದ್ವಿ. ಅದಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಮತ್ತು ಮನೆಗೆ ಹೋದ್ವಿ. ಆಮೇಲೆ
ಸ್ನಾನ ಮಾಡಿ ಪೂಜೆ ಮಾಡಬೇಕಾಗಿತ್ತು. ಪೂಜೆ ಎಲ್ಲ ಮಾಡಿ ಅಮ್ಮನೇ ಅಡುಗೆ ಮಾಡಿದ್ದೀನಿ ಅಲ್ಲೇ ಬಂದುಬಿಡಿ ಅಂತ ಅಂದರು. ಸೊ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಬಿಕಾಸ್ ನಾವು ಕೂಡ ತುಂಬ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬಂದಿದ್ವಲ್ಲ, ಫುಲ್ ಸುಸ್ತಾಗ್ಬಿಟ್ಟಿತ್ತು. ಲಾಂಗ್ ಮಾಡಬೇಕು ಅಂತಲೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ತುಂಬ ಸುಸ್ತಾಗಿದ್ದರಿಂದ ಕಂಟಿನ್ಯೂ ಮಾಡಲಿಲ್ಲ. ಆಮೇಲೆ ಇವಾಗ ಬೆಳಗ್ಗೆ ಎದ್ದು ಇವಾಗ 7 ಗಂಟೆಗೆ ಫೋನ್ ಮಾಡಿದ್ರು ಇಲ್ಲಿ ಗಾರೆ ಕೆಲಸದವರು. ಸೊ ಇಲ್ಲಿಗೆ ಬಂದ್ವಿ ಬಿಕಾಸ್ ಇಲ್ಲಿ ಕೆಲಸ ಎಲ್ಲ ನಡೀತಾ ಇದೆ ಅಲ್ವಾ, ಹಾಗಾಗಿ ಈ ರೀತಿಯಾಗಿದೆ. ಆಮೇಲೆ ಒಂದು ಸ್ವಲ್ಪ ಯಲಹಂಕಕ್ಕೆ ಹೋಗಬೇಕಾಗಿತ್ತು. ಅದು ಯಾಕೆ ಏನು ಅಂತ ನಾನು ಮುಂದೆ ಶೇರ್ ಮಾಡ್ಕೊಳ್ತೀನಿ. ಆದರೆ ಇಲ್ಲಾಂದರೆ ಗೊತ್ತಿಲ್ಲ, ಹೆಂಗಾಗುತ್ತೋ ಹಾಗೆ. ನನಗೇನಂದರೆ ಎಲ್ಲೆಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕಾಗತ್ತೆ ಅಲ್ಲಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕೆಲಸ ಶುರು ಆದಮೇಲಂತೂ ಕಂಟಿನ್ಯೂಸ್ ಆಗಿ ಹಂಗೆ ರೂಟೀನ್ ಹೆಂಗಿರುತ್ತೋ ಹಾಗೆ ಶೇರ್ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ಒಂದೊಂದು ಮೂಮೆಂಟಲ್ಲಿ ಮರ್ತೇ ಹೋಗುತ್ತೆ ವ್ಲಾಗ್ ಮಾಡಬೇಕು ಅಂತ. ಸೊ ಈ ರೀತಿಯಾಗಿ ಹೆಂಗಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇರ್ತೀನಿ. ಇಷ್ಟೇ. ಸೊ ಇಲ್ಲಿ ಫುಲ್ಲು ಈ ಒಂದು ಮನೆ ಮೆಸ್ಸಿ ಆಗಿಬಿಟ್ಟಿದೆ. ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ, ಬಟ್ ಹೊರಗಡೆ ಮಾತ್ರ ಕ್ಲೀನ್ ಮಾಡಿದ್ದಾರೆ ನೆನೆ ಗಾರ್ಡನವರು. ನನಗೂ ಕೂಡ ಗೊತ್ತಿರಲಿಲ್ಲ, ನನಗೇನೂ ಹೇಳೇ ಇರಲಿಲ್ಲ. ಫುಲ್ಲು ಕ್ಲೀನ್ ಆಗಿಬಿಟ್ಟಿದೆ. ಈ ಥರ ಕ್ಲೀನಾಗಿದ್ದಾಗ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೂಡ. ಕ್ಲೀನಾಗಿ ಒಂಥರ ಬಂದಿದ ತಕ್ಷಣ ಎಷ್ಟು ದೊಡ್ಡದಾಗಿದೆ ಅಲ್ಲ, ಪರವಾಗಿಲ್ಲ ಪಾರ್ಕಿಂಗ್ ಅಂತ ಅನ್ನಿಸ್ತು. ಈ ರೀತಿಯಾಗಿತ್ತು. ಮತ್ತು ಬೆಳಗ್ಗೆನೇ ಕಂಬಿಯವರು ಬಂದಿದ್ದಾರೆ ಕಂಬಿ ರೈಸ್ ಮಾಡ್ಕೊಳ್ಳೋದಕ್ಕೆ. ನೆನ್ನೆ ಅವ್ರು ಬಂದಿದ್ದೇನೆ 3:30 ಹಂಗಾಗಿತ್ತು. ಮತ್ತು ಇವಾಗ ಬೆಳಗ್ಗೆ ಬಂದು ಕೆಲಸಗಳನ್ನ ಮಾಡ್ಕೊತಾ ಇದ್ದಾರೆ. ಸೊ ನಾನು ಇಲ್ಲಿದ್ದಾಗ ಇಲ್ಲಿ ಯಾವ ರೀತಿ ಕೆಲಸಗಳಿರುತ್ತೆ ಅದನ್ನಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗೋದು. ಮತ್ತು ಎಂಥ ಸಪ್ರೇಟಾಗೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಬಟ್ ಇಷ್ಟು ದಿನ ಮನೆಯಲ್ಲಿ ಇದ್ನಲ್ಲ, ಆವಾಗ ಒಂದು ಸ್ವಲ್ಪ ಆರಾಮಾಗಿದ್ದೆ, ಫ್ರೀ ಆಗಿದ್ದೆ. ಬಟ್ ಇನ್ನು ಮುಂದೆ ಇಲ್ಲಿ ಕೆಲಸ ಮತ್ತೆ ಶುರುವಾದಮೇಲೆ ಅದೇ ರೀತಿಯಾಗೇ ಇರುತ್ತೆ ರೂಟೀನು. ಒಂದು 20 ದಿನ ಈ ಕಡೆ ಕೆಲಸ ಇರುತ್ತೆ. ಆಮೇಲೆ ಒಂದು 15 ದಿನ ಕ್ಯೂರಿಂಗಿಗೆ ಅಂತ ಬಿಡ್ತೀವಿ. ಮೋಲ್ಡ್ ಒಂದು 15-20 ದಿನ. ಸೊ ಈ ರೀತಿಯಾಗಿ ಹೆಂಗಾಗುತ್ತೋ ಹಂಗೆ. ಬಟ್ ಏನಂದರೆ ಕಂಟಿನ್ಯೂಸ್ ಆಗಿ ಏನು ವ್ಲಾಗ್ ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಆದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಯಲಹಂಕಗೆ ಕೂಡ ಹೋಗಬೇಕಾಗಿತ್ತು. ಒಂದು ಸ್ವಲ್ಪ ಕೆಲಸ ಇತ್ತು. ಮತ್ತು ಇನ್ನೇನು ಆಮೇಲೆ ನಾಳೆ ನಾಡಿದ್ದು ಅಂತ ಆಗಲ್ಲ. ಸೊ ಹಾಗಾಗಿ ಇವತ್ತೇ ಹೋಗಿ ಬಂದ್ಬಿಡೋಣ, ಹೇಗಿದ್ರು ಜೀವನ್ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಯಲಹಂಕಗೆ ಹೋಗಿದ್ವಿ. ಸೊ ಅಲ್ಲಿಂದ ಬಂದಮೇಲೆ ನನಗೇನು ಮತ್ತೆ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಏನು ಕೆಲಸಕ್ಕೆ ಹೋಗಿದ್ವಿ ಅಂತ ನಾನು ರೆಕಾರ್ಡ್ ಮಾಡಲಿಲ್ಲ. ಹಾಗೆಯೇ ಇವಾಗ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ಸೈಟ್ ಹತ್ರ ಬಂದಾಗ ನಮ್ಮ ಮನೆ ಪಕ್ಕದ ಪಾಪು ಇದೆ. ಸೊ ಅಪ್ಪು ತುಂಬಾ ಇಷ್ಟ ಈ ಥರ ಚಿಕ್ಕ ಮಕ್ಕಳು ಅಂತ ಅಂದರೆ. ಸೊ ಹಾಗಾಗಿ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ಅವನು. ಇವನು ಏನಿಲ್ಲ ಸೊ ಅವನ ಹೆಸರು ಬಂದು ಪಾಪು ಹೆಸರು ಅನೀಶ್ ಅಂತ. ನಾನು ಒಂದು ಸ್ವಲ್ಪ ವ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಇವಾಗ ಅವರಮ್ಮ ಜಾಬಿಗೆ ಹೋಗ್ತಾ ಇರೋದ್ರಿಂದ ಪಾಪುನ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ. ಹಾಗಾಗಿ ನಂಗೆ ಅಷ್ಟೊಂದು ಪಾಪುನ ಇಟ್ಕೊಂಡು ಆಟ ಆಡೋದಕ್ಕೆ ಎಲ್ಲ ಆಗ್ತಾಯಿಲ್ಲ. ಸೊ ಯಾವಾಗ ಅವನು ಸಿಗ್ತಾನೆ ಅಲ್ವಾ, ಅವಾಗ ನನಗಂತೂ ತುಂಬಾ ಖುಷಿ ಅವನ ಜೊತೆ ಆಟ ಆಡೋದಕ್ಕೆ. ಹಾಗೆಯೇ ಇವಾಗ ಮನೆ ಹತ್ರ ಬಂದೆ ಟೀ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಮತ್ತು ತುಳಸಿ ಗಿಡದಲ್ಲಿ ಜಾಸ್ತಿ ಈ ರೀತಿಯಾಗಿ ಹೂವು ಬಿಟ್ಬಿಟ್ಟಿತ್ತು. ಸೊ ಈ ರೀತಿಯಾಗಿ ಹೂವು ಬಂದಾಗ ಅದನ್ನು ಕಿತ್ಬಿಟ್ಟು ನಾವು ಬುಡಕ್ಕೆ ಹಾಕೋದ್ರಿಂದ ಹೊಸ ಗಿಡ ಕೂಡ ಬರುತ್ತೆ. ಹಾಗೆಯೇ ಇವಾಗ ಏನಿದೆ ಅಲ್ಲ ಪ್ರೆಸೆಂಟ್ ಗಿಡ, ಅದೆಲ್ಲ ಚೆನ್ನಾಗಿ ಕವಲು ಹೊಡೆಯುತ್ತೆ. ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಈ ರೀತಿಯಾಗಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಖುಷಿಯಾಗಿ ಕಾಣುತ್ತೆ ತುಳಸಿ ಗಿಡ. ನಾನಂತೂ ಆವಾಗವಾಗ ಈ ರೀತಿಯಾಗಿ ಹೂವು ಎಲ್ಲ ಬಂದಾಗ ಕಿತ್ತು ಹಾಕ್ಬಿಡ್ತೀನಿ. ಸೊ ಆವಾಗ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ನಾನು ಈ ಒಂದು ಗಿಡನ ನಮ್ಮ ಮನೆ ಪಾಟಲ್ಲಿ ಒಂದು ಚಿಕ್ಕ ಸಸಿ ಬಂದಿದ್ದು ಅದನ್ನೇ ಕಿತ್ಬಿಟ್ಟು ಹಾಕಿದ್ದೆ. ಅದೇ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 4 ಮಂತ್ಸ್ ಆಯಿತು ಅಂತ ಅಂದ್ಕೊಳ್ತೀನಿ ಈ ಗಿಡನ ನೆಟ್ಟು. ಸೊ ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಟೀ ಮಾಡಿಕೊಂಡು ಸೈಟ್ ಹತ್ರ ಹೋಗಿ ಮತ್ತೆ ಮನೆಗೆ ಬಂದ್ವಿ. ಸಂಜೆ ಆಗಿತ್ತು, ಅಲ್ಲೆಲ್ಲ ಕೆಲಸಗಳು ಕೂಡ ಮುಗ್ದಿತ್ತು ಸೈಟ್ ಹತ್ರ. ನಾವು ಸೈಟ್ ಹತ್ರ ಹೋದರೆ ಆಲ್ಮೋಸ್ಟ್ ಒಂದು 6:30 ಆಗುತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ. ಇವತ್ತು ಜೀವನ್ ಕೂಡ ಮನೆಯಲ್ಲೇ ಇದ್ರಲ್ಲ, ಇವತ್ತು ಸಂಡೇ ಆಗಿರೋದ್ರಿಂದ ಈ ರೀತಿಯಾಗಿ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಹಾಗೆಯೇ ಅಪ್ಪು ಮತ್ತು ಜೀವನ್ ಇಬ್ಬರು ಕೂಡ ಹೀಗೆ ಆಟ ಆಡುವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೇನು ಮಾಮೂಲಿ ಸಂಜೆ ಬಂದಾಗ ಅಡುಗೆ ಮಾಡೋದು, ಊಟ ಮಾಡಿ ಮಲ್ಕೊಳ್ಳೋದು, ಸೊ ಇಷ್ಟೇ ಇರುತ್ತೆ. ಹಾಗಾಗಿನೇ ನನಗೇನು ವ್ಲಾಗ್ ಮಾಡಬೇಕಂತಲೇ ಅನ್ನಿಸ್ತಾ ಇಲ್ಲ. ಸೊ ಫಸ್ಟೆಲ್ಲ ಆಗಿದ್ರೆ ಒಂದು ಸ್ವಲ್ಪ ಏನಾದರೂ ವ್ಲಾಗ್ ಮಾಡೋದಕ್ಕೆ ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಐಡಿಯಾ ಬರ್ತಾಯಿತ್ತು. ಬಟ್ ಇವಾಗ ಸೇಮ್ ರೂಟೀನ್ ಇದೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಆದಷ್ಟು ನಾನು ವ್ಲಾಗ್ ಮಾಡ್ಕೊಳ್ತೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಯಾವ ರೀತಿ ನಾನು ವ್ಲಾಗ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಒಂದಷ್ಟು ಐಡಿಯಾಸ್ನ ಶೇರ್ ಮಾಡ್ಕೊಳ್ಳಿ. ಸೊ ದಟ್ ಸಾಧ್ಯವಾದಷ್ಟು ವಿಡಿಯೋ ಮಾಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.